ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಒಳ್ಳೆಯ ಸುಳಿ ದೇಹದಲ್ಲಿ ಇದ್ದರೆ ಪರವಾಗಿಲ್ಲ, ಆದರೆ ಹೀನ ಸುಳಿ ದೇಹದಲ್ಲಿ ಇದ್ದರೆ ಕೆಡಕು ಎಂಬ ಗಾದೆ ಇದೆ. ಈ ವಿಡಿಯೋದಲ್ಲಿ ದೇಹದ ವಿವಿಧ ಅಂಗಗಳ ಮೇಲೆ ಕೆಲವು ಸಮಯ ಸೂಕ್ಷ್ಮವಾಗಿ, ಇನ್ನು ಕೆಲವು ವೇಳೆ ಎದ್ದು ಕಾಣುವ ಹಾಗೂ ತಮ್ಮ ಮೈಮೇಲೆ ಸುಳಿ ಇದ್ದು ಅದನ್ನು ಗಮನಿಸದ, ಸುಳಿ ಇದ್ದು ಯಾವ ಭಾಗದಲ್ಲಿ ಇದ್ದರೆ ಯಾವ ಯಾವ ಫಲ ನೀಡುವುದು ಎಂದು ತಿಳಿಯುವ ಕುತೂಹಲ ಹೊಂದಿರುವವರಿಗೆ ಈ ವಿಡಿಯೋದಲ್ಲಿ ಸುಳಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗಿದೆ. ಹಾಗೆಯೇ ಈ ಹಿಂದಿನ ಎರಡೂ ವಿಡಿಯೋದಲ್ಲಿ ದೇಹದ ವಿವಿಧ ಅಂಗಗಳ ಮೇಲೆ ಇರುವ ಕಪ್ಪು ಮಚ್ಚೆ, ಕಾರೆಳ್ಳು, ಸಂಗಾತಿ, ಹುಟ್ಟುಮಚ್ಚೆ, ತಿಲ ಇವುಗಳ ಬಗ್ಗೆ ತಿಳಿಸಲಾಗಿದೆ. ಅದನ್ನು ತಾವುಗಳು ಸರ್ವಶಕ್ತಿ ನುಡಿಯ ಪ್ಲೇಲಿಸ್ಟಿನಲ್ಲಿ ನೋಡಬಹುದಾಗಿದೆ. ಸುಳಿ ನೋಡಿ ಕುದುರೆ ಕೊಳ್ಳು, ತಳಿ ನೋಡಿ ಆಕಳ ಕೊಳ್ಳು ಎಂಬ ಗಾದೆ ಇದೆ. ಪ್ರಾಣಿಗಳಿಗೆ ಅಲ್ಲದೆ ಬಂಡೆಕಲ್ಲು, ಸಸ್ಯ, ಗಾಳಿ, ಕುದುರೆ, ಎತ್ತುಗಳಲ್ಲದೆ ವಿಶೇಷವಾಗಿ ವಿವಾಹಕ್ಕೆ ಕನ್ಯೆಯನ್ನು ನೋಡಲು ಹೋದಾಗ ಹಿರಿಯರು ಈ ಸುಳಿಯನ್ನು ಹೆಚ್ಚಾಗಿ ಗಮನಿಸುತ್ತಾರೆ. ತಾವುಗಳು ಸುಂಟರ ಗಾಳಿ ಗಮನಿಸಿರಬಹುದು. ಹಾಗೆಯೇ ನೀರಿನಲ್ಲಿ ವರ್ತುಲಾಕಾರವಾಗಿ ನೀರು ಸುರಳಿಸುತ್ತಿಕೊಂಡು ಆಳಕ್ಕೆ ಹೋಗುವುದು ನೋಡಿರುತ್ತೀರಿ. ಗಿಡಮರದಲ್ಲೂ ಸುಳಿಗಳು ಗಂಡು ಅಥವಾ ಹೆಣ್ಣು ಎಂದು ಕಂಡುಹಿಡಿಯಲು ಆ ಮರವನ್ನು ಕತ್ತರಿಸಿದಾಗ ಅದರ ಭಾಗದಿಂದ ಅದರ ವಯಸ್ಸು ಹೇಳುವರು. ಬಂಡೆಕಲ್ಲು ಒಡೆಯುವವರು ಸುಳಿ ನೋಡಿ ಚಾಣ ಸುತ್ತಿಗೆಯಿಂದ ಈ ಕಲ್ಲನ್ನು ಒಡೆಯುವರು. ಆಗ ಸುಲಭವಾಗಿ ಭಾಗವಾಗುವುದು. ಮನುಷ್ಯ ಹಾಗೂ ಪ್ರಾಣಿಗಳ ದೇಹದ ವಿವಿಧ ಅಂಗಾಂಗಗಳ ಮೇಲೆ ಇರುವ ಕೂದಲು ಉಂಗುರ ಆಕೃತಿಯಲ್ಲಿ ಸುತ್ತಿಕೊಂಡಿರುವುದು. ಇದನ್ನು ಸುಳಿ ಎಂದು ಹೇಳುವರು. ಅತಿ ವಿಶೇಷವಾಗಿ ವಿವಾಹ ಪೂರ್ವ ಕನ್ಯೆಯನ್ನು ನೋಡಲು ಹೋದಾಗ ಹಸು ಹೋರಿಗಳನ್ನು, ಕುದುರೆಗಳನ್ನು ಕೊಳ್ಳಬೇಕಾದರೆ ಈ ಸುಳಿಯನ್ನು ಹೆಚ್ಚಾಗಿ ಶುಭ ಅಶುಭಗಳನ್ನು ಪರಿಗಣಿಸುವರು. ಮನುಷ್ಯರಿಗೆ ತಲೆ ಕೂದಲಲ್ಲಿ ಸಾಮಾನ್ಯವಾಗಿ ಸುಳಿ ಇರುವುದು. ಮೈ ಮೇಲೆ ವಿವಿಧ ಅಂಗಗಳ ಮೇಲೆಯೂ ಹೆಚ್ಚು ಕೂದಲು ಇದ್ದಲ್ಲಿ ಸುಲಭವಾಗಿ ಕಂಡುಬರುವುದು. ಸುಳಿಗಳು ಇರಬೇಕಾದ ಸ್ಥಳಗಳ ತದ್ವಿರುದ್ಧವಾಗಿ ಸುಳಿ ಇದ್ದರೆ ಅಶುಭ, ಕೆಡಕು ಎಂದು ತಿಳಿಯುತ್ತಾರೆ. ಆದರೆ ನಿಗದಿತ ಸ್ಥಳದಲ್ಲಿ ಇದ್ದರೆ ಆ ವ್ಯಕ್ತಿಯು ಹುಟ್ಟಿದಾಗ ಇಲ್ಲವೇ ವಯಸ್ಸಿನಲ್ಲಿ ಕುಬೇರ ಸಂಪತ್ತಿನಂತೆ ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಾದಿಗಳು ವಯಸ್ಸು ಹೆಚ್ಚಿದಂತೆ ಹೆಚ್ಚುವುದು. ಈ ಸುಳಿಗಳ ಮಹತ್ವ ಏನೆಂದರೆ ಆ ಸುಳಿ ವ್ಯಕ್ತಿಯ ಒಳ್ಳೆಯ ಕೆಟ್ಟ ಗುಣಗಳ ಸ್ವಭಾವಗಳು, ಮೈಬಣ್ಣ, ನಡಿಗೆ, ದೇಹದ ಶಾರೀರಿಕ ರಚನೆ, ಆರೋಗ್ಯ, ಅದೃಷ್ಟ, ದುರಾದೃಷ್ಟ, ಕಂಟಕ, ಆಯಸ್ಸು, ಜಯವನ್ನು ಸೂಚಿಸುವುದು. ಈ ಸುಳಿಗಳು ಹುಟ್ಟುವಾಗ ದೇವದತ್ತವಾಗಿ ಬಂದಿದ್ದು ಜೀವಮಾನದ ಕೊನೆವರೆಗೂ ಹೋಗುವುದಿಲ್ಲ. ಅಕಸ್ಮಾತ್ ಹೀನ ಸುಳಿ ಅಥವಾ ಕೆಟ್ಟ ಸುಳಿ ಇದೆ ಎಂದು ತಿಳಿದು ಈ ಸುಳಿಯನ್ನು ಬೋಳಿಸಿದರೂ ಮತ್ತೆ ಮತ್ತೆ ಬರುವುದು. ಸಾಧಾರಣವಾಗಿ ಹೆಣ್ಣಿನ 4 ಛಾತಿ ಪ್ರಭೇದವಾದ ಪದ್ಮಿನಿ ಸ್ತ್ರೀ, ಚಿತ್ತಿನಿ ಸ್ತ್ರೀ, ಶಂಕಿನಿ ಸ್ತ್ರೀ, ಹಸ್ತಿನಿ ಸ್ತ್ರೀಯಲ್ಲಿ ಗಮನಿಸುವರು. ಇದರಲ್ಲಿ ಪದ್ಮಿನಿ ಸ್ತ್ರೀಯಲ್ಲಿ ಅತ್ಯಂತ ಶುಭ ಸ್ಥಾನದಲ್ಲಿ ಸುಳಿ ಇರುವುದು ಹೆಚ್ಚಾಗಿ ಇರುತ್ತದೆ. ಈಗ ಸುಳಿಯು ದೇಹದ ಯಾವ ಭಾಗದಲ್ಲಿದ್ದರೆ ಶುಭ ಎಂದು ತಿಳಿಯೋಣ ಮತ್ತು ಹಾಗೂ ಅಶುಭ ಯಾವ ಜಾಗದಲ್ಲಿ ಇದ್ದರೆ ಹೆಚ್ಚಾಗುವುದು ಎಂಬುದನ್ನು ತಿಳಿಯೋಣ. ಹುಬ್ಬಿನ ಮೇಲೆ ಸುಳಿ ಇದ್ದರೆ ಯಾವುದೇ ವಾದ ವಿವಾದ, ಜಗಳ, ಕೋರ್ಟ್ ಕಚೇರಿಯಲ್ಲಿ ಸದಾ ಜಯ ದೊರೆಯುವುದು. ತಲೆಯ ಮಧ್ಯಭಾಗದ ಸಮೀಪ ಸುಳಿ ಇದ್ದಲ್ಲಿ ಮದುವೆಯಾಗಿ ಹೋದ ಮನೆಯಲ್ಲಿ ಬಡತನ, ಕಷ್ಟ, ಸಮಸ್ಯೆ ಎದುರಾಗುವುದು. ನಡುನತ್ತಿಯ ಮೇಲೆ ಸುಳಿ ಇದ್ದರೆ ಸದಾಕಾಲ ಒಂದಲ್ಲ ಒಂದು ಮೂಲದಿಂದ ಅಥವಾ ಹಲವಾರು ಮೂಲಗಳಿಂದ ಆದಾಯ ಬರುವುದು, ಧನಲಾಭವಾಗುವುದು. ತಲೆಯ ಮೇಲೆ 2 ಸುಳಿ ಇದ್ದರೆ 2 ವಿವಾಹ ಅಥವಾ ದ್ವಿಭಾಗೀಯ ಯೋಗ ಉಂಟಾಗುವುದು, ಇಬ್ಬರು ಹೆಂಡತಿ ಮದುವೆಯಾಗುವರು ಎಂದರ್ಥ.
ಆದರೆ ಈ ಎರಡು ಸುಳಿಗಳ ಪಕ್ಕ ಪಕ್ಕ ಬಹಳ ಹತ್ತಿರವಿದ್ದರೆ ಇದು ಸಾಧ್ಯವಿಲ್ಲ. ಸ್ವಲ್ಪ ದೂರ ದೂರ ಇದ್ದರೆ ಮಾತ್ರ ಇದು ಸಾಧ್ಯ. ಎರಡು ವಿವಾಹವಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಎರಡಕ್ಕಿಂತ ಹೆಚ್ಚು ಸುಳಿ ಇದ್ದರೆ ವಿವಾಹವು ನಡೆಯುವುದು ಕಷ್ಟ. ನಡೆದರೆ ಬಹಳ ಸಮಯ ಉಳಿಯುವುದಿಲ್ಲ. ಆದ್ದರಿಂದ 3 ಸುಳಿ ಇದ್ದರೆ ವಿವಾಹಕ್ಕೆ ಯಾರೂ ಪ್ರಾಶಸ್ತ್ಯ ನೀಡುವುದಿಲ್ಲ. ತಲೆ ಕೂದಲನ್ನು ಬಾಚುವಾಗ ಮಧ್ಯಭಾಗದಲ್ಲಿ ಮೂಗಿಗೆ ನೇರವಾಗಿ ತಲೆ ಕೂದಲನ್ನು 2 ಭಾಗವಾಗಿ ಮಾಡುವ ಮುಂದಿನ ಭಾಗವೇ ಈ ಬೈತಲೆ. ಈ ಬೈತಲೆ ದಾರಿಯಲ್ಲಿ ಸುಳಿ ಇದ್ದರೆ ಹಾಗೂ ಹಣೆಯ ಮೇಲೆ ಸುಳಿ ಇದ್ದರೆ ವಿವಾಹವಾಗಿ ಇನ್ನೊಂದು ಮನೆಗೆ ಹೋಗುವ ತನಕ ತಂದೆಯ ಮನೆಗೆ ನಷ್ಟ, ಹಣಕಾಸು ಆದಾಯ ಇಲ್ಲದಿರುವಿಕೆ, ದರಿದ್ರ ಹೆಚ್ಚಾಗಿರುವುದು. ಆದರೆ ಹೋದ ಮನೆಯಲ್ಲಿ ಲಕ್ಷ್ಮೀ ರೂಪವಾಗಿ ಐಶ್ವರ್ಯ ಸಂಪತ್ತು ವೃದ್ಧಿಯಾಗುವುದು. ತಲೆಯ ಹಿಂಭಾಗದಲ್ಲಿ ಹೂ ಮುಡಿಯುವ ಸ್ಥಳದಲ್ಲಿ ಸುಳಿ ಇದ್ದರೆ ವಿವಾಹ ಜೀವನದಲ್ಲಿ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ. ಗಂಡಿಗೆ ಗಂಡಾಂತರ, ನೀರಿನಿಂದ ತೊಂದರೆ ಎದುರಾಗುವುದು. ಎಡತಲೆಯ ಮೇಲೆ ಸುಳಿ ಇದ್ದರೆ ಬಿಟ್ಟು ಬಿಡದ ಸಮಸ್ಯೆ, ಕಷ್ಟಗಳು ಬರುವುದು. ಬಲಗಿವಿಯ ಮೇಲೆ ಸುಳಿಯು ಇದ್ದರೆ ದುಂದು ವೆಚ್ಚ ಮಾಡುವುದು ಹೆಚ್ಚಾಗಿರುವುದು. ಎಡಕಿವಿಯ ಮೇಲೆ ಸುಳಿ ಇದ್ದರೆ ಸಂಪತ್ತು ಹೆಚ್ಚುವುದು. ಎದೆಯ ಮೇಲೆ ಸುಳಿ ಇದ್ದರೆ ಹೆಂಗಸರಿಗೆ ಅಶುಭ. ಅದೇ ಸುಳಿ ಗಂಡಸರಿಗೆ ಇದ್ದರೆ ಅದು ಶುಭವಾಗುವುದು. ಎಡಮೂಗಿನ ಮೇಲೆ ಸುಳಿ ಇದ್ದರೆ ಮಾಡುವ ಎಲ್ಲ ಕಾರ್ಯವು ನಷ್ಟ, ಅಡೆತಡೆ ಉಂಟಾಗುವುದು. ಬಲಮೂಗಿನ ಮೇಲೆ ಸುಳಿ ಇದ್ದರೆ ಸರ್ವತಾ ಲಾಭದ ಮೇಲೆ ಲಾಭ ತರೆಯುವ ಸಮಯವಾಗಿರುತ್ತದೆ. ಗಲ್ಲದ ಮೇಲೆ ಸುಳಿ ಇದ್ದರೆ ಕೋಪ ಬಂದಾಗ ಜಗಳದಲ್ಲಿ ಕಚ್ಚುವ ಸ್ವಭಾವ ಹೆಚ್ಚಾಗಿರುತ್ತದೆ. ಬಲತೋಳಿನ ಮೇಲೆ ಸುಳಿ ಇದ್ದರೆ ನಿಲ್ಲದ ತಾಪತ್ರಯ, ದುಡಿಮೆಯು ಯಾವುದಕ್ಕೂ ಸಾಕಾಗುವುದಿಲ್ಲ, ಸಾಲ ಸಂಕಷ್ಟಗಳು ಹೆಚ್ಚು. ಎಡತೋಳಿನ ಮೇಲೆ ಸುಳಿ ಇದ್ದರೆ ಸದಾ ಆನಂದ, ಸಂತೋಷ, ಸದಾ ಪ್ರವಾಸದಲ್ಲಿ ನಿರತರಾಗಿ ಬಲು ಭೋಜನ ಪ್ರಿಯರು ಆಗಿರುತ್ತಾರೆ. ಮಕ್ಕಳ ಮೇಲೆ ಸುಳಿ ಇದ್ದರೆ ಸ್ತ್ರೀ ಧರ್ಮವನ್ನು ಪರಿಪಾಲಿಸುವ ಸಂಸ್ಕಾರಭರಿತ, ವಿದ್ಯಾಗುಣ ಸ್ವರೂಪ, ಧೈರ್ಯಶಾಲಿ, ಲಕ್ಷ್ಮೀ ಪಾರ್ವತಿ ಸರಸ್ವತಿ ಸ್ವರೂಪಳಾದ ಮುತ್ತೈದೆಯಾಗಿರುತ್ತಾರೆ. ಹೊಟ್ಟೆಯ ಮೇಲೆ ಸುಳಿ ಇದ್ದರೆ ಆಯಸ್ಸಿಗೆ ಪದೇ ಪದೇ ಗಂಡಾಂತರ ತರುತ್ತದೆ. ಹೆಣ್ಣಿಗೆ ಬೆನ್ನಿನ ಮೇಲೆ ಸುಳಿ ಇದ್ದರೆ ಒತ್ತಡ, ಕರಗದ ಸಂಪತ್ತು, ಐಶ್ವರ್ಯ ಒಂದುಗೂಡಿ ಇರುತ್ತದೆ. ಸಂತೋಷದ ಜೊತೆ ಬಹು ಸಂತಾನವನ್ನು ಹೊಂದುವರು. ಇವರ ಸಂತೋಷ ಸಮೃದ್ಧಿ ಯಾವತ್ತು ಭತ್ತದ ಸುಖಿ ಆಗಿರುತ್ತದೆ. ಗಂಡು ಮಕ್ಕಳಿಗೆ ಬೆನ್ನು ಅಂದರೆ ಹುರಿಯ ಮಧ್ಯೆಯಲ್ಲಿ ಸುಳಿ ಇದ್ದರೆ ಅಲ್ಪ ಸುಖ, ಅಲ್ಪ ದುಃಖವನ್ನು ತರುವುದು. ಆದರೆ ತೀರಾ ಬೆನ್ನಿನ ಕೆಳಗೆ, ತೀರಾ ಹೆಚ್ಚು ಹೆಗಲ ಕಡೆಗೆ ಸುಳಿ ಇದ್ದಾಗ ಇದನ್ನು ಅಶುಭ, ಹೀನ ಸುಳಿ ಎಂದು ಪರಿಗಣಿಸಲಾಗುವುದು. ಇಂಥ ಸುಳಿ ಇರುವವರು ಹುಟ್ಟುವಾಗಲೇ ಸಾಮಾನ್ಯವಾಗಿ ಸಾವನ್ನು ಜಯಿಸಿ ಬರುವರು. ಕೆಲವು ಕಡೆ ಈ ಬೆನ್ನಿನ ಹೀನ ಸುಳಿಯನ್ನು ಹಿರಿಯರು ಪರೀಕ್ಷೆ ಮಾಡಿ ಗಾಜಿನ ಬಳೆಯನ್ನು ಉಪಯೋಗಿಸಿ ಸುಳಿ ಸುಡುವ ಪದ್ಧತಿ ಕೆಲವು ಕಡೆ ಈಗಲೂ ಇರುವುದು. ಆದರೆ ಈಗ ಕಂಡುಬರುವುದಿಲ್ಲ. ಒಟ್ಟಿನಲ್ಲಿ ಹುಟ್ಟಿದ ಸುಳಿ ಸುಟ್ಟರೂ ಹೋಗುವುದಿಲ್ಲ. ಸೊಂಟದಿಂದ ಕೆಳಗಿನ ಪಾದದವರೆಗಿನ ಸುಳಿ ಇದ್ದರೆ ಫಲವಿಲ್ಲ. ಆದರೆ ಪಾದದ ತಳಭಾಗ ಚಕ್ರಾಕೃತಿ ಇದ್ದರೆ ಮಾತ್ರ ನಿಂತ ಕಡೆ ನಿಲ್ಲುವುದಿಲ್ಲ, ಕುಳಿತ ಕಡೆ ಕೂರುವುದಿಲ್ಲ. ಸದಾ ನಿತ್ಯ ಸಂಚಾರಿಯಾಗಿ ವಾಹನದ ಮೂಲಕ, ಇಲ್ಲವೇ ನಡಿಗೆಯ ಮೂಲಕ, ಇಲ್ಲವೇ ಉದ್ಯೋಗದಲ್ಲಿ ಸದಾ ಚಲನಶೀಲರಾಗಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.